ಕೋಲಾರದಲ್ಲಿ ಅಪರೂಪದ ಆಲ್ಫಿನೋ ನಾಗರಹಾವು ಪತ್ತೆಯಾಗಿದ್ದು ಸ್ಥಳೀಯರಲ್ಲಿ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಕೋಲಾರದಲ್ಲಿ ನ್ಯಾಮತ್ ಬಿ ದರ್ಗಾ ಮಹಲ್ಲದ್ ಗೋವಿಂದ್ ಎಂಬವರ ಮನೆಯಲ್ಲಿ ಈ ಅಪರೂಪದ ಆಲ್ಫಿನೋ ಜಾತಿಯ ನಾಗರಹಾವು ಕಾಣಿಸಿಕೊಂಡಿದೆ. ಮನೆಯಲ್ಲಿ ಬಿಳಿ ಬಣ್ಣದ ಹಾವನ್ನ ಕಂಡ ಕುಟುಂಬಸ್ಥರು ಆತಂಕಗೊಂಡು ತಕ್ಷಣ ಉರಗ ರಕ್ಷಕ ನಾಗರಾಜ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ನಾಗರಾಜ್ ಸ್ಥಳಕ್ಕೆ ಆಗಮಿಸಿ ಅತ್ಯಂತ ಜಾಗರೂಕತೆಯಿಂದ ನಾಗರಹಾವನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಹಾವನ್ನ ನೋಡಲು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಅಪರೂಪದ ಬಿಳಿ ಬಣ್ಣದ ನಾಗರಹಾವು ಎಲ್ಲರ ಗಮನ ಸೆಳೆಯಿತು. ತಜ್ಞರ ಪ್ರಕಾರ ಆಲ್ಫಿನೋ ಹಾವುಗಳಲ್ಲಿ ಮಿಲಿಯನ್ ವರ್ಣ ದ್ರವ್ಯದ ಕೊರತೆಯಿಂದ ದೇಹವು ಬಿಳಿ ಅಥವಾ ತೆಳು ಹಳದಿ ಬಣ್ಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂತಹ ಹಾವುಗಳು ಪ್ರಕೃತಿಯಲ್ಲಿ ಅತ್ಯಂತ ವಿರಳವಾಗಿ ಕಂಡುಬರುವುದರಿಂದ ಅವುಗಳನ್ನು ನೋಡುವುದು ಅಪರೂಪದ ಸಂಗತಿಯಾಗಿದೆ. ಸುಮಾರು ಕೆಲವೇ ನಿಮಿಷಗಳ ಕಾರ್ಯಾಚರಣೆಯಲ್ಲಿ ಹಾವನ್ನು ಸುರಕ್ಷಿತವಾಗಿ ಹಿಡಿದ ನಾಗರಾಜ್ ಬಳಿಕ ಅದನ್ನು ಸೂಕ್ತ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಯಾವುದೇ ಜೀವಿಗೆ ಹಾನಿಯಾಗದಂತೆ ರಕ್ಷಣೆ ಕಾರ್ಯ ನಡೆಸುವುದಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಅಪರೂಪದ ಆಲ್ಫಿನೋ ನಾಗರಹಾವಿನ ಪತ್ತೆ ಇದೀಗ ಕೋಲಾರ ಜಿಲ್ಲೆಯ ಜನರಲ್ಲಿ ಚರ್ಚೆಯ ವಿಷಯವಾಗಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅದರ ಚಿತ್ರಗಳು ಮತ್ತು ವಿಡಿಯೋಗಳು ವೈರಲ್ ಆಗುತ್ತವೆ. ಮನೆ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾವುಗಳು ಕಂಡುಬಂದರೆ ಅವುಗಳಿಗೆ ಹಾನಿ ಮಾಡದೆ ತರಬೇತಿ ಪಡೆದ ಉಗ್ರ ರಕ್ಷಕರಿಗೆ ಮಾಹಿತಿ ನೀಡುವುದು ಸುರಕ್ಷಿತ ಕ್ರಮ ಎಂದು ತಜ್ಞರು ಸಲಹೆ ನೀಡಿದ್ದಾರೆ.